ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ಎಲ್ಲಿ ಹೊಂಟಿದ್ದೀನಪ್ಪ ಅಂತಂದ್ರೆ ಕೂಗುಟ್ನೂರ ಯಲ್ಲಮ್ಮ ದೇವಿ ಒಂದು ದರ್ಶನ ಪಡ್ಕೋಬೇಕಂತ ಹೊಂಟೀನಿ. ಬರ್ರಿ ಸದ್ದ ನಮ್ಮ ಬೈಕ್ನು ರೆಡಿಯಾಗಿ ನಿಂತದ, ವಾಶ್ ಮಾಡಿಕೊಂಡು ನಾನು ಹೋಗ್ತೀನತ್ತ, ನಿಮಗೂ ಕರ್ಕೊಂಡು ಹೋಗ್ತೀನತ್ತ. ಬಾರಿ ಹೋಗೋಣ. ದೇವ್ರಿಗೆ ಹೋಗ್ಬೇಕಂತ ಹೇಳಿ ಮುಂಜಾನೆ ಜಲ್ದಿ ಎದ್ದು ಪಟ್ಟನಂಗೆ ನಮ್ಮ ಗಾಡಿ ಎಲ್ಲ ಫುಲ್ ವಾಶ್ ಮಾಡ್ಕೊಂಡು ಹೊಂಟೀನಿ. ಮ್ಯಾಗರೆ ಸಿಕ್ಕಾಪಟ್ಟೆ ಬಂದದ, ಭಾಳ ಬಂದಿತ್ತು. ಬಂದು ಮಳೆ ಆಗಬಾರದಂತ ಹೇಳಿ ಅನ್ಕೊಂತ ಕಿಶಂದ್ರ ಹಾಗೆ ನಮ್ಮ ಪಯಣ ಮುಂದೆ ಸಾಕ್ತು. ನೋಡ್ತಿರಬಹುದು, ಇದು ಮೇನ್ ಎಂಟ್ರನ್ಸ್ ಯಾವ್ದಪ್ಪ ಅಂದ್ರೆ ದೇವಿಗೆ ಹೋಗುವಂಥ ಒಂದು ದಾರಿ ಒಳಗೆ ಈ ರೀತಿಯಾಗಿ ಒಂದು ಅಗಸಿ ಬಾಗಲ್ ಟೈಪ್ ಕಟ್ಟ್ಯಾರ. ಇಲ್ಲಿಂದ ಕರೆಕ್ಟಾಗಿ ಒಂದು 8 ಕಿಲೋಮೀಟರ್ ಅದ. ಇದು ಕೂಗುಟ್ನೂರು ಎಲ್ಲಿ ಬರ್ತದಪ್ಪ ಅಂದ್ರೆ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕು ಒಳಗೆ ಬರ್ತದ. ಯಲ್ಲಮ್ಮ ದೇವಿಗೆ ಹೋಗಕ್ಕಿಂತ ಮೊದಲು ನಮಗೆ ಇಲ್ಲಿ ಒಂದು ಗುಡಿ ಸಿಗ್ತದ, ಅದೇ ಮಾತಂಗಿ ಅಂತ ಹೇಳಿ. ಈ ಗುಡಿಗೆ ಹೋಗ್ಬೇಕಾದ್ರೆ ಫಸ್ಟಿಗೆ ಆ ಗುಡಿಯ ಎದುರುಗಡೆ ಇರ್ತಕ್ಕಂಥ ಒಂದು ಕೆರೆಯಲ್ಲಿ ಕೈಕಾಲ ಮುಖ ಎಲ್ಲ ಸ್ವಚ್ಛಗೆ ತೊಳ್ಕೊಂಡು ಕಿಶಂದ್ರ ನಾವು ಆ ದೇವ್ರಿಗೆ ಹೋದೆವು. ಇದೇ ಆ ಮಾತಂಗಿಯ ಗುಡಿ. ಈ ಗುಡಿಯ ಒಂದು ದರ್ಶನವನ್ನ ಪಡ್ಕೊಂಡು ಕಿಶಂದ್ರ ಆಮೇಲೆ ಮುಂದ್ಗಡೆ ನಾವು ಕೂಗುಟ್ನೂರು ಯಲ್ಲಮ್ಮ ದೇವಿ ಒಂದು ದರ್ಶನ ಪಡ್ಕೊಳಕ ಹೋಗುನತ್ತ. ಅದು ಕೂಗುಟ್ನೂರು ಒಳಗಿಲ್ಲ, ಯಲ್ಲಮ್ಮ ವಾಡೆ ಅಂತ ಹೇಳಿ ಬರ್ತದೆ. ಕೂಗುಟ್ನೂರು ಊರು ಮುಂದೆ ಉಳಿತದ, ಅದ್ರ ಹಿಂದ್ಗಡೆ ನಮಗೆ ಸಿಗ್ತದೆ ಯಲ್ಲಮ್ಮ ವಾಡೆ ಅಂತ ಹೇಳಿ. ಅಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಕೂಗುಟ್ನೂರ ಯಲ್ಲಮ್ಮ ದೇವಿಯನ್ನ ದರ್ಶನವನ್ನ ಪಡ್ಕೊಳ್ಳೋಣತ್ತ. ನಾ ಫೈನಲ್ ಆಗಿ ಕೂಗುಟ್ನೂರು ಯಲ್ಲಮ್ಮ ದೇವಿಯ ಒಂದು ದೇವಸ್ಥಾನದ ಮುಂದ್ಗಡೆ ಇದ್ದೀನಿ. ಮತ್ತು ಇಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಕಾಯಿ, ಹಣ್ಣು, ಕರ್ಪೂರ, ಹಾರ ತಗೋಬೇಕಂತ ಹೇಳ್ಕೇಶಂದ್ರ ಅಂಗಡಿಗೆ ಹೋಗಿ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಕೇಶಂದ್ರ ಒಳಗಡೆ ಗುಡಿಯ ಒಳಗಡೆ ಹೊಂಟಿದ. ನಾನು ಹೋಗಿರೋ ದಿನ ಶನಿವಾರ ಆಗಿದ್ರ ಕಾರಣ ಯಾರು ಭಕ್ತಾದಿಗಳು ಜಾಸ್ತಿ ಜನ ಯಾರು ಬಂದಿತ್ತಿಲ್ಲ. ಭಾಳ ಅಂದ್ರೆ ಭಾಳನೇ ಕಡಿಮೆ ಇದ್ರು. ದೇವಿ ದರ್ಶನ ಭಾಳ ಚಲೋ ಆತಂತೇಳಿ ನಾನು ಶನಿವಾರ ದಿವಸನೇ ಆಯ್ಕೆ ಮಾಡ್ಕೊಂಡು ಹೋಗಿದ್ದ. ಹೀಗಾಗಿ ನಾನು ಅನ್ಕೊಂಡಿರೋ ತರನಲ್ಲಿ ಯಾರು ಜನಗಳೇ ಇದ್ದಿತ್ತಿಲ್ಲ. ಹೀಗಾಗಿ ದೇವಿಯ ದರ್ಶನ ನನಗಂತೂ ಭಾಳ ಚಂದ ಆಯ್ತು. ನೋಡ್ತಿರ್ಬೋದು ವಿಡಿಯೋದಾಗ ಪೂಜಾರಿಯ ಒಂದು ಪರ್ಮಿಷನ್ ಅನ್ನ ತಗೊಂಡು ಈ ದೇವಿಯ ವಿಡಿಯೋನ ಮಾಡೀನಿ, ನೀವು ನೋಡ್ರಿ. ದೇವಿ ಒಂದು ದರ್ಶನ ಪಡ್ಕೊಂಡು ಕಿಶಂದ್ರ ಸ್ವಲ್ಪ ಮೇಲ್ಗಡೆ ನೋಡಿದ್ರ ಇಲ್ಲಿ ನಮ್ಗೆ ಸಿಗ್ತದ ಪರಶುರಾಮನ ಒಂದು ದೇವಸ್ಥಾನ. ಈ ಪರಶುರಾಮ ಯಾರಪ್ಪ ಅಂತಂದ್ರ ರೇಣುಕಾ ಯಲ್ಲಮ್ಮ ದೇವಿಯ ಮಗ. ದೇವಿಯ ಒಂದು ದರ್ಶನ ಪಡ್ಕೊಂಡು ಹೊರಗಡೆ ಬಂದು ಇದೇ ಜಾಗನಾಗ ಉದ್ಬತ್ತಿ, ಕರ್ಪೂರ ಮತ್ತ ಇಲ್ಲಿ ಟ್ಯಾಂಗ್ ಎಲ್ಲ ಹೊಡ್ಕೊಂಡು ಹಂಗೆ ಒಂದು ದೇವಿಯ ಒಂದು ಗುಡಿಯ ಎದುರುಗಡೆ ಇನ್ನೊಂದು ಗುಡಿ ಅದ, ಅದು ಮಾತಂಗಿಯ ಗುಡಿ ಅದ. ಆ ಮಾತಂಗಿ ಗುಡಿಗೆ ಹೋಗ್ಬೇಕಂತ ಸಂದರ್ಭದಾಗ ಅದಕ್ಕಿಂತ ಮೊದಲು ಸಿಗ್ತದ ಇದು ಒಂದು ಮಾಲಗಂಬ. ಇಲ್ಲಿ ಎಣ್ಣೆ, ಉಪ್ಪ, ಹೂವು ಮತ್ತು ಹಿಟ್ಟನ್ನು ಹಾಕಿ ಕಿಶಂದ್ರ ಆಮೇಲೆ ನಾವು ದೇವಿಯ ಒಂದು ದರ್ಶನ ಪಡ್ಕೊಳಕ್ ಹೊಂಟೇವು. ಮಾತಂಗಿ ಇದು ಏನು ನಮಗೆ ಕಾಣಿಸ್ತದಲ್ಲ, ಇದೇ ಮಾತಂಗಿಯ ಗುಡಿ. ಇಲ್ಲಿ ಮಾತಂಗಿ ಗುಡಿಯ ಒಂದು ದರ್ಶನವನ್ನು ಪಡ್ಕೊಂಡು ನಾವು ಮತ್ತೆ ಮುಂದೆ ಹೊಂಟೆವು. ರೇಣುಕಾ ಯಲ್ಲಮ್ಮ ದೇವಿ ಒಂದು ಹಿನ್ನೆಲೆ ಕೇಳ್ಬೇಕಪ್ಪ ಅಂತಂದ್ರ ಮೂಲತಃ ಯಲ್ಲಮ್ಮ ದೇವಿ ಸೌದತ್ತಿ ಒಳಗೆ ಇರ್ತಕ್ಕಂಥ ಯಲ್ಲಮ್ಮ ದೇವಿ. ಈ ಯಲ್ಲಮ್ಮ ದೇವಿ ಇಬ್ರು ಒಂದೇ ಅವತಾರ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇದು ಹೆಂಗಾಗಿರ್ತಪ್ಪ ಅಂದ್ರೆ ಜತ್ತಿಯ ರಾಜ ಏನ್ ಮಾಡಿರ್ತಾನಪ್ಪ ಅಂದ್ರ ಸೌದತ್ತಿ ಹೋಗುದು ಬರ್ದು ಮಾಡ್ತಿರ್ತಾನ. ಅವನ ಹೆಸರು ರಾಜೇಂದ್ರ ಡಬ್ಲೆ ಅಂತೇಳಿ. ತಮ್ಮ ಮನಿ ದೇವರಾಗಿರ್ತಕ್ಕಂಥ ಒಂದು ಸೌದತ್ತಿ ಯಲ್ಲಮ್ಮಗೆ ಹೋಗುದು ಬರ್ದು ಮಾಡ್ತಿರ್ತಾನ. ತನಗ ವಯಸ್ಸಾದ ಬಳಕ ಅಂದ್ರೆ ತನ್ನ 80ನೇ ವಯಸ್ಸಿನ ಒಳಗೂ ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗ್ತಿರ್ತದ ಅವನಿಗೆ. ಕಷ್ಟ ಆದ್ರೂ ಸೌದತ್ತಿಗೆ ಹೋಗ್ತಾನ. ಅಲ್ಲಿಗೆ ಹೋಗಿ ಕಿಶಂದ್ರ ಅವತ್ತೊಂದು ದಿವಸ ಅಲ್ಲೇ ನಿಂದಿರ್ತಾನ. ರಾತ್ರಿ ದೇವಿಗೆ ಬೇಡ್ಕೋತಾನ, ದೇವಿ ನನಗೆ ಇಲ್ಲಿ ಬರ್ಲಿಕ್ಕೆ ಭಾಳ ನನಗೆ ಕಷ್ಟ ಆಗತ್ತದ, ನಂದು ವಯಸ್ಸಾಗ್ಯದ ಅಂತ ಹೇಳಿ ಕಿಶಂದ್ರ ಬೇಡ್ಕೊಂಡಿರ್ತಾನ. ಅವತ್ತೇ ರಾತ್ರಿ ಆ ದೇವಿ ಸೌದತ್ತಿ ಯಲ್ಲಮ್ಮ ದೇವಿ ಏನು ಮಾಡ್ತಾಳಪ್ಪ ಅಂದ್ರೆ ರಾಜನ ಕನಸೊಳಗೆ ಬಂದು ಕಿಶಂದ್ರ ಹೇಳ್ತಾಳ, ನೀ ಮುಂದೆ ನಡಿ, ನೀ ಹಿಂದೆ ತಿರುಗಲಿಕ್ಕೆ ಹೋಗ್ಬೇಡ, ನಾನು ನಿನ್ನ ಹಿಂದಿಂದೆ ಬರ್ತೀನಿ ಅಂತ ಹೇಳಿ ಕಿಶಂದ್ರ ಹೇಳಿರ್ತಾಳ. ಅದಕ್ಕೆ ರಾಜ ಮುಂಜಾನೆ ಎದ್ದು ಕಿಶಂದ್ರ ಅದೇ ರೀತಿಯಾಗಿ ಹೊಂಟಿರ್ತಾನ. ಹೋಗ್ಬೇಕಾದ್ರೆ ಈ ಕೂಗುಟ್ನೂರು ತನ ಬಂದಿರ್ತಾನ. ಭಾಳ ಆಯಾಸ ಆಗಿರ್ತದ ಅವನಿಗೆ. ಆಯಾಸ ಆಗಿ ಕಿಶಂದ್ರ ಸ್ವಲ್ಪ ಹೊತ್ತು ಕುಂಡಿರ್ತಾನ. ದೇವಿ ಹಿಂದೆ ತಿರುಗಿ ನೋಡ್ಬೇಡ ಅಂತ ಹೇಳಿರ್ತಾಳ. ಆದ್ರೆ ಇವ ಏನು ಮಾಡ್ತಾನ, ಒಂದ್ಸಲ ಹಿಂದೆ ತಿರುಗಿ ನೋಡುತ್ತಾನ, ಯಾರೂ ಇರಂಗಿಲ್ಲ. ಯಾರೂ ಇರ್ಲಾರ್ದ ಕಂಡು ರಾಜ ಗಾಬರಿಗೊಂಡು ಕಿಶಂದ್ರ ಏನು ಮಾಡ್ತಾನಪ್ಪ ಅಂದ್ರೆ ಹೊಳೆತನ ರಾಜ್ಯಕ್ಕೆ ಅಂದ್ರೆ ಜತ್ತಿ ತನ್ನ ಅರಮನೆಗೆ ಬರ್ತಾನ. ಬಂದ ತಕ್ಷಣ ಅಲ್ಲೇ ತನ್ನ ಅರಮನೆ ಒಳಗೆ ದನ ಕರುಗಳು ಕೈಕೊಂಡು ಕಿಶಂದ್ರ ಇದ್ದಂಥ ತನ್ನ ಆಳ ಮನುಷ್ಯ ಏನು ಮಾಡಿರ್ತಾನಪ್ಪ ಅಂತಂದ್ರೆ ಈ ಕೂಗುಟ್ನೂರ್ ತನ ಆ ದನಗಳನ್ನ ಕೈಕೋತ ಬಂದಿರ್ತಾನ. ಅದ್ರಾಗಿಂದ ಒಂದು ಆಕಳು ಏನ್ ಮಾಡಿರ್ತದಪ್ಪ ಅಂದ್ರ ಆ ಒಂದು ಹುತ್ತಿನ ಮ್ಯಾಗ ಹಾಲು ಸುರಿಸ್ತಿರ್ತದ. ಅದು ನೋಡಿ ಕಿಶಂದ್ರ ಅವನಿಗೆ ಒಮ್ಮೆ ಗಾಬರಿಗೊಂಡು ಕಿಶಂದ್ರ ಹೋಗಿ ಮೊದಲ ರಾಜಾಗ ತಿಳಿಸ್ತಾನ. ಆ ರಾಜ ಅಲ್ಲಿ ಬಂದು ನೋಡುತ್ತಾನ ಒಂದು ಹುತ್ತು ಇರ್ತದಲ್ಲ, ಆ ಹುತ್ತಿನ ಒಳಗೆ ನೋಡುತ್ತಾನ ದೇವಿಯ ಒಂದು ಮೂರ್ತಿ ಸಿಗಾನ. ರಾಜ ಬಹಳ ಖುಷಿ ಪಟ್ಟು ಕಿಶಂದ್ರ ಆ ಮೂರ್ತಿಯನ್ನ ಅಲ್ಲೇ ಸ್ಥಾಪನೆ ಮಾಡಿ ಅಲ್ಲಿ ಒಂದು ಗುಡಿ ಕಟ್ಟಿ ಬಿಡ್ತಾನ. ಅದೇ ಇವತ್ತಿನ ಈ ಕೂಗುಟ್ನೂರು ಯಲ್ಲಮ್ಮ ದೇವಿಯ ಒಂದು ದೇವಸ್ಥಾನ. ಓಕೆ, ಇವತ್ತಿನ ಬ್ಲಾಗ್ ಅನ್ನ ಮುಗಿಸಿ ನಮ್ಮ ನಡೆ ಮತ್ತು ನಮ್ಮ ಊರಿನ ಕಡೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಬ್ಲಾಗ್ ಒಳಗ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.